ತೊಂದರೆ ಆಗ್ತಾ ಇದೆ. ಗೋಕರ್ಣದಲ್ಲೂ ಕೂಡ ಗುಡ್ಡ ಕುಸಿತ ಆಗಿದೆ. ರಸ್ತೆ ಮೇಲೆ ಮಣ್ಣು ಬಿದ್ದಿದೆ. ಆತಂಕದಲ್ಲೇ ಸವಾರರು ತಮ್ಮ ವಾಹನವನ್ನು ಚಲಾಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗುಡ್ಡ ಮತ್ತಷ್ಟೇನಾದರೂ ಕುಸಿದ್ರೆ ವಾಹನ ಸಂಚಾರ ಸ್ಥಗಿತ ಆಗುತ್ತೆ. ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ರಸ್ತೆಯಲ್ಲಿ ಮಣ್ಣು ಕುಸಿದಂತಹ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಗಿದೆ. ವಿಜಯನಗರ ತುಂಗಭದ್ರಾ ಡ್ಯಾಮ್ ಹಿನ್ನೀರಿನಲ್ಲಿ ಹುಚ್ಚಾಟ ಬೇರೆ. ಈ ರೀತಿ ಪರಿಸ್ಥಿತಿ ಇದ್ರೂ ಕೂಡ ಪ್ರವಾಸಿಗರ ಹುಚ್ಚಾಟ ಜಾಸ್ತಿ. ಡ್ಯಾಮ್ ಹಿನ್ನೀರಿಗೆ ಇಳಿದು ಕಾಲೇಜು ವಿದ್ಯಾರ್ಥಿಗಳು ಒಂದು ಕಡೆ ಹುಚ್ಚಾಟ ಮೆರೆದಿದ್ದಾರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಮಳೆ ನಿಂತರೂ ಅವಾಂತರಗಳು ನಿಲ್ತಾ ಇಲ್ಲ, ಗುಡ್ಡ ಕುಸಿತ ಆಗೋದು, ಜೊತೆಗೆ ರಸ್ತೆ ಮೇಲೆ ಮಣ್ಣು ಬೀಳೋದ್ರಿಂದ ವಾಹನ ಸವಾರರಿಗೆ ಕಷ್ಟ ಆಗುತ್ತೆ. ಮತ್ತೊಂದು ಕಡೆ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ, ಹಿನ್ನೀರಿಗೆ ಇಳಿಯೋದು, ಆಟ ಆಡೋದು. ನೋಡಿ, ಮೂರು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಆತಂಕದಲ್ಲೇ ವಾಹನ ಸವಾರರು ವಾಹನವನ್ನು ಚಲಾಯಿಸುವ ಪರಿಸ್ಥಿತಿ. ಕಾರವಾರ ದೃಶ್ಯ ನೋಡ್ತಾ ಇದ್ದೀರಾ. ವಿಜಯನಗರದಲ್ಲಿ ಪ್ರವಾಸಿಗರ ಹುಚ್ಚಾಟ ನೋಡ್ತಿದ್ದೀರಾ. ಸಂಕಷ್ಟದಲ್ಲಿ ಶಾಸಕ ಬಸವನಗೌಡ ದದ್ದಲ್ ಈಗ ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ಗೆ ನೋಟಿಸ್ ನೀಡಲಾಗಿದೆ. ಇಡಿ ಅಧಿಕಾರಿಗಳಿಂದ ಶಾಸಕ ದದ್ದಲ್ಗೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರಿನ ನಿವಾಸಕ್ಕೆ ತೆರಳಿ ಇಡಿ ನೋಟಿಸ್ ಕೊಟ್ಟಿರೋದು. ನೋಟಿಸ್ ಮೇಲೆ ನೋಟಿಸ್, ಇದು ಮೂರನೇ ನೋಟಿಸ್ ಅಂತ ಕಾಣುತ್ತೆ ದದ್ದಲ್ಗೆ. ವಿಚಾರಣೆಗೆ ಹಾಜರಾಗುವಂತೆ. ಆದರೆ ದದ್ದಲ್ ಎಸ್ಕೇಪ್ ಆಗ್ತಿದ್ದಾರೆ. ಇಡಿಯಿಂದ ಮೊದಲ ನೋಟಿಸ್ ಇದು. ಇಡಿಯಿಂದ ಮೊದಲ ನೋಟಿಸ್. ಸಂಕಷ್ಟದಲ್ಲಿ ಶಾಸಕ ಬಸವನಗೌಡ ದದ್ದಲ್ ಇದ್ದಾರೆ. ಈಗ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಏನೋ ಕೊಟ್ಟಿದ್ದಾರೆ. ಆದರೆ ರಾಯಚೂರಿನಿಂದ ಮಂತ್ರಾಲಯದ ಕಡೆಗೆ ಹೊರಟಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಿದ್ದೀರಿ. ಆಪ್ತರ ಕಾರಿನಲ್ಲಿ ದದ್ದಲ್ ಹೊರಟಿದ್ದಾರೆ. ಒಂದು ಕಡೆ ದದ್ದಲ್ ಕಾರ್ ಹೋಗ್ತಾ ಇದೆ, ಅವ್ರ ಕೈಗೆ ಸಿಗ್ತಾ ಇಲ್ಲ ಅಧಿಕಾರಿಗಳಿಗೆ. ಮತ್ತೊಂದು ಕಡೆ ಬೆಂಗಳೂರಿನ ನಿವಾಸಕ್ಕೆ ಹೋಗಿ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಈಗ ಹಾಜರಾಗ್ತಾರ? ಯಾವ ಕಡೆ ಹೋಗ್ತಿದ್ದಾರೆ? ವಾಪಸ್ ತೆರಳಿ ಇಡಿ ಅಧಿಕಾರಿಗಳಿಗೆ ಕೈಗೆ ಸಿಗ್ತಾರ? ವಿಚಾರಣೆಯಲ್ಲಿ ಭಾಗಿಯಾಗ್ತಾರ ಶಾಸಕ ದದ್ದಲ್? ಭಾಗಿಯಾಗಲೇಬೇಕು. ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬರಲೇಬೇಕು. ಆದರೆ ಅಧಿಕಾರಿಗಳ ಕಣ್ತಪ್ಪಿಸಿ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ ದದ್ದಲ್. ಇಡಿ ಅಧಿಕಾರಿಗಳು ಬಲೆಯನ್ನ ಬೀಸಿದ್ದಾರೆ. ಇಡಿ ಅಧಿಕಾರಿಗಳ ಕುಣಿಕೆ ಬಲಿಷ್ಠ ಆಗ್ತಾ ಹೋಗ್ತಾ ಇದ್ದ ಹಾಗೆ ನಾಗೇಂದ್ರ ಅವರು ಅರೆಸ್ಟ್ ಆದ್ರು. ಅದರ ಬೆನ್ನಲ್ಲೇ ದದ್ದಲ್ ಯಾರ ಕೈಗೂ ಸಿಗದೆ ಪರಾರಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಆಪ್ತರ ವಾಹನದಲ್ಲಿ ದದ್ದಲ್ ಎಸ್ಕೇಪ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಆಪ್ತರ ವಾಹನದಲ್ಲಿ ಹೋಗ್ತಾ ಇರುವಂತ ದೃಶ್ಯ ಕೂಡ ಸೆರೆಯಾಗಿದೆ. ಮಂತ್ರಾಲಯ ರಸ್ತೆ ಮಾರ್ಗವಾಗಿ ತೆರಳಿದ ದದ್ದಲ್ ಎಸ್ಕೇಪ್ ಆದಂತ ದದ್ದಲ್ ಎಲ್ಲಿ ಹೋದ್ರು ಅನ್ನೋದೇ ಕೂಡ ಈಗ ನಿಗೂಢ ಆಗಿದೆ. ಕಳೆದ 2 ದಿನಗಳಿಂದ ರಾಯಚೂರು ಸುತ್ತಲೂ ಕೂಡ ಬೀಡು ಬಿಟ್ಟಿದ್ದಾರೆ ಇಡಿ ತಂಡ. ಈ ಹಿನ್ನೆಲೆಯಲ್ಲಿ ಮಂತ್ರಾಲಯ ಮಾರ್ಗವಾಗಿ ಆಂಧ್ರ ಪ್ರದೇಶದತ್ತ ಎಲ್ಲಾದರೂ ಹೋದ್ರಾ ಎನ್ನುವಂತ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅಥವಾ ಬೆಂಗಳೂರಿಗೆ ಹೋದ್ರಾ, ಇಲ್ಲ ಅಂದ್ರೆ ಗಡಿ ಭಾಗದ ತಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ರ ದದ್ದಲ್ ಎನ್ನುವಂತ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ದದ್ದಲ್ಗೆ ಸಾಥ್ ಕೊಟ್ಟ 2 ಆಪ್ತರು, ಪಕ್ಕದಲ್ಲಿ ಒಬ್ಬ ಆಪ್ತ ಚಾಲಕ, ಪಕ್ಕ ಮತ್ತೊಬ್ಬ ಆಪ್ತನ ಜೊತೆ ತೆರಳಿರುವಂತ ದದ್ದಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಇಡಿ ಅಧಿಕಾರಿಗಳ ಕಚೇರಿಯ ಮುಂಭಾಗದಿಂದ ಜಾಯ್ನ್ ಆಗಿದ್ದಾರೆ ಧ್ರುವರಾಜ್. ಸದ್ಯ ಈಗ ದದ್ದಲ್ಗಾಗಿ ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ದದ್ದಲ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಒಂದಿಷ್ಟು ಚಹರೆ ಕೂಡ ವ್ಯಕ್ತವಾಗ್ತಾ ಇದೆ. ದದ್ದಲ್ ಎಲ್ಲೋ ಒಂದ್ ಕಡೆ ಪಲಾಯನ ಮಾಡಿದ್ರು ಎನ್ನುವಂತ ಸದ್ಯದ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ದದ್ದಲ್ ಎಲ್ಲೋದ್ರು, ನಾಪತ್ತೆಯಾಗಿದ್ರು ಅನ್ನುವಂಥದ್ದು ಈಗ ಸಡನ್ ಆಗಿ ಪ್ರತ್ಯಕ್ಷ ಆಗಿದ್ದಾರೆ. ಕ್ಯಾಮರಾ ಕಣ್ಣಿಗೆ ಸರಿಯಾಗಿದ್ದಾರೆ. ಅವರ ಕಾರು ಸದ್ಯ ರಾಯಚೂರಿನಲ್ಲಿ ಪ್ರತ್ಯಕ್ಷವಾಗಿದೆ. ಪ್ರಕರಣದಲ್ಲಿ ಇಡಿ ಎಂಟ್ರಿ ಆದ ಮೇಲೆ ದದ್ದಲ್ ನಾಪತ್ತೆಯಾಗಿದ್ರು. ಇಡಿ ಕೈಯಿಂದ ಪಾರಾಗಲು ಶುಕ್ರವಾರ ಇಡೀ ದಿನ SIT ಮುಂದೆ ಕುಳಿತಿದ್ರು. ಅಂದು ರಾತ್ರಿ ವಿಚಾರಣೆ ಮುಗಿದ ಕೂಡಲೇ ನಾಪತ್ತೆಯಾಗಿದ್ರು. ನೋಡಿ, ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸದ್ಯ ಅವರು ರಾಯಚೂರಿನ ತಮ್ಮ ಮನೆಯಿಂದ ಮಂತ್ರಾಲಯದ ಕಡೆಗೆ ಪ್ರಯಾಣ ಬೆಳೆಸಿರುವುದು ಮಾಧ್ಯಮದ ಕ್ಯಾಮೆರಾಗಳಲ್ಲಿ ಸರಿಯಾಗಿದೆ. ಯಾರ ಕೈಗೂ ಸಿಗದೆ ದದ್ದಲ್ ಚೆಲ್ಲಾಟ ಆಡ್ತಿದ್ರು. ಈಗ ಶಾಸಕ ದದ್ದಲ್ಗೆ ಬಂಧನದ ಬಿಸಿ ಇದೆ, ಅದರ ಭಯ ಇದೆ. ಈಗ ಅವರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ.
ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವ್ರಿಗೆ ಇಬ್ಬರು ಆಪ್ತರು ಕೂಡ ಸಾಥ್ ಕೊಡ್ತಿದ್ದಾರಂತ ನೋಡಿ. ಇದೇ ಕಾರು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕಾರು ರಾಯಚೂರಿನಿಂದ ಮಂತ್ರಾಲಯದ ಕಡೆಗೆ ಹೋಗುತ್ತಿರುವಂಥ ಕಾರು ದದ್ದಲ್ ತೆರಳುತ್ತಿರುವಂಥ ದೃಶ್ಯ ಸೆರೆ ಹಿಡಿಯಲಾಗಿದೆ ನೋಡಿ. ಆ ಕಾರಿನೊಳಗಡೆ ದದ್ದಲಿದ್ದಾರೆ, ಅವರಿಗೆ ಇಬ್ಬರು ಆಪ್ತರು ಸಾಥ್ ಕೊಡ್ತಿದ್ದಾರೆ. ಬಂಧನದ ಭೀತಿಯಲ್ಲಿ ಇದ್ದಂಥ ಶಾಸಕರು ಈಗ ಅಂದ್ರೆ ಕೈಗೆ ಸಿಗದಂತೆ ಈ ರೀತಿಯಾಗಿ ಚೆಲ್ಲಾಟ ಆಡ್ತಿದ್ದಾರೆ. ಹಾಗಾದ್ರೆ ನೋಡಿ, ಕ್ರೆಟಾ ಕಾರು, ಇದೇ ಕಾರ್ನಲ್ಲಿ ಅವರು ಹೋಗ್ತಾ ಇರೋದು. ರಾಯಚೂರಿನಿಂದ ಮಂತ್ರಾಲಯದ ಕಡೆಗೆ ಆಪ್ತರ ವಾಹನದಲ್ಲಿ ಎಸ್ಕೇಪ್ ಆಗ್ತಿದ್ದಾರೆ ಅನ್ನುವಂಥ ಶಂಕೆ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಇಡಿ ಕಚೇರಿಯಿಂದಲೇ ಲೈವ್ ಬರ್ತಾರೆ. ಧ್ರುವ, ನೋಡಿ, ರಾಯಚೂರಿನಿಂದ ಮಂತ್ರಾಲಯದ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಈಗ ಕ್ಯಾಮ್ರಾ ಕಣ್ಣಿಗೆ ಸೆರೆ ಆಗಿರುವಂಥದ್ದು. ಅಂದರೆ ಬಂಧನದ ಭೀತಿ ಇದೆಯಾ ಅವರಿಗೆ? ಅಂದರೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರಾ? ಏನು ಕತೆ, ಯಾಕೆ ಈ ರೀತಿ ಅವರ ನಡವಳಿಕೆ ಅಂತ ಹೇಳಿ? ದೇವಿತ್, ಮುಖ್ಯವಾಗಿ ಈ ವಾಲ್ಮೀಕಿ ನಿಗಮ ಹಗರಣದಲ್ಲಿ ದದ್ದಲ್ ಅವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. SIT ವಿಚಾರಣೆಯ ಬಳಿಕ ದದ್ದಲ್ ಅವರು ನಾಪತ್ತೆಯಾಗಿದ್ದಾರೆ. ಇಡಿ ಅಧಿಕಾರಿಗಳು ನಿರಂತರವಾಗಿ ದದ್ದಲ್ ಅವರ ಸಂಪರ್ಕವನ್ನ ಮಾಡಬೇಕು ಅಂತ ಪ್ರಯತ್ನವನ್ನ ಕೂಡ ಪಡ್ತಾ ಇದ್ದಾರೆ. ಈಗ ಸದ್ಯ ದದ್ದಲ್ ಅವರು ರಾಯಚೂರಿನಿಂದ ಮಂತ್ರಾಲಯ ಮಾರ್ಗವಾಗಿ ಹೋಗಿರುವಂಥ ಒಂದು ವಿಜುವಲ್ಸ್ ಕೂಡ ಲಭ್ಯವಾಗಿದೆ. ಇದರಲ್ಲಿ ಮುಖ್ಯವಾಗಿ ದದ್ದಲ್ ಜೊತೆ ಇಬ್ಬರು ಆಪ್ತರಿದ್ರು ಎನ್ನುವಂಥ ಮಾಹಿತಿ. ಅಂದ್ರೆ ಅವರ ಡ್ರೈವರ್ ಪಕ್ಕದಲ್ಲಿ ಒಬ್ರು, ಇನ್ನೊಬ್ರು ದದ್ದಲ್ ಅವರ ಪಕ್ಕದಲ್ಲಿದ್ರು. ಇವರು ಎಲ್ಲಿ ಹೋದ್ರು ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂಥದ್ದು. ರಾಯಚೂರಿನ ಗಡಿ ಭಾಗದಲ್ಲಿ ಕೂಡ ಈಗ ಇಡಿ ಅಧಿಕಾರಿಗಳು ನಿರಂತರವಾಗಿ ಅಲ್ಲಿ ಬೀಡು ಬಿಟ್ಟು ಅವರಿಗೆ ಶೋಧವನ್ನ ನಡೆಸ್ತಾ ಇದ್ದಾರೆ. ರಾಯಚೂರಿನ ಗ್ರಾಮೀಣ ಭಾಗದಲ್ಲಿ ಎಲ್ಲಾದ್ರೂ ಹೋಗಿ ಇದಾರ ಅಥವಾ ಈ ಮಂತ್ರಾಲಯ ಅಂದ್ರೆ ಆಂಧ್ರ ಪ್ರದೇಶದ ಗಡಿಯನ್ನ ದಾಟ್ ಹೋದ್ರ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ. ಈ ಒಂದು ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಇವರು ಆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ರು. ಹೀಗಾಗಿ ಇವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಅಂದ್ರೆ ಇಡಿ ಅಧಿಕಾರಿಗಳು ಯಲಹಂಕದ ದದ್ದಲ್ ನಿವಾಸದಲ್ಲಿ ಶೋಧ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಮುಖ ದಾಖಲೆಗಳು ಅಲ್ಲಿ ಲಭ್ಯವಾಗಿದ್ವು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಹಗರಣ ಏನು ನಡೀತಲ್ವಾ, ಆ ಸಂದರ್ಭದಲ್ಲಿ ಅವರ ಪುತ್ರನ ಹೆಸರಿನಲ್ಲಿ ಒಂದು ಮನೆಯನ್ನ, ಒಂದು ಜಾಗವನ್ನ ಕೂಡ ಖರೀದಿ ಮಾಡಿದ್ರು. ಈ ವಿಚಾರವಾಗಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡಿದ್ರು. ಹಾಗೆ ಅಲ್ಲಿ ಸಿಕ್ಕಂತ ಕೆಲವೊಂದಿಷ್ಟು ದಾಖಲೆಗಳ ಆಧಾರದಲ್ಲಿ ಸದ್ಯ ಈಗ ಬಂಧಿಸುವಂತ ಕೆಲಸಕ್ಕೆ ಇಡಿ ಮುಂದಾಗಿದ್ದಾರೆ. ಆದ್ರೆ ದದ್ದಲ್ ಅವರು ಯಾರಿಗೂ ಕೂಡ ಸುಳಿವನ್ನ ಸಿಗದೆ ಓಡಾಡ್ತಾ ಇರೋದು ಇಡಿ ಅಧಿಕಾರಿಗಳ ತಲೆನೋವಿಗೆ ಕಾರಣವಾಗಿದೆ. ದದ್ದಲ್ ಅವರನ್ನ ಬಂಧಿಸಬೇಕು, ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರು. ಅವತ್ತು ಯಲಹಂಕದ ನಿವಾಸದಲ್ಲಿ ಏನು ರೇಡ್ ಆಯ್ತು, ಅವಾಗ ಹೇಳಿ ಹೋಗಿದ್ರು, ನಾವು ನಿಮಗೆ ಬೆಳಗ್ಗೆ ಬಂದು ವಿಚಾರಣೆಯನ್ನ ಮಾಡ್ತೀವಿ ಅಂತ. ಆದ್ರೆ ದದ್ದಲ್ ಅವರು ನೇರವಾಗಿ SIT ಕಚೇರಿಯ ಒಳಗೆ ಹೋಗಿ SIT ವಿಚಾರಣೆಯನ್ನ ಕೂಡ ಎದುರಿಸಿದ್ರು. SIT ವಿಚಾರಣೆಯಿಂದ ಹೊರ